ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಚಲೋ ಇದೀನಿ. ಸುಮಾರು ಜನ ಇನ್ಸ್ಟಾಗ್ರಾಮ್ನಾಗ ನನಗೆ ಮೆಸೇಜ್ ಮಾಡ್ತಾ ಇದ್ರಿ, ಏನಾಗಿದೆ, ಯಾವ ರೀತಿ ಟ್ರೀಟ್ಮೆಂಟ್ ತೊಗೊಳಕತ್ತೀರಿ ಆ್ಯಂಡ್ ಯಾವ ರೀತಿ ಇದೆ ಹೆಲ್ತ್ ನಿಮ್ಮದು. ಸೊ ಅದೆಲ್ಲ ಕೇಳಲಿಕ್ಕತ್ತಿದ್ರಿ. ಸೊ ಹೀಗಾಗಿ ನಾನು ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಆ್ಯಂಡ್ ಈ ಚಾನಲ್ದಾಗ ನಾನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆಯೇ ನಂದು ಏನು ಹೊಲಿಗೆ ರಿಲೇಟೆಡು ನಾನು ಇಲ್ಲಿ ವೀಡಿಯೋಸ್ ಮಾಡ್ತಿದ್ದೆ. ಸ್ವಲ್ಪ ದಿನದಿಂದ ನನಗೆ ಡಾಕ್ಟ್ರು ಕೂಡ ಮಾಡಬೇಡ, ಸ್ವಲ್ಪ ಸ್ಟಾಪ್ ಮಾಡ್ರಿ ಅಂತ ಹೇಳಿದರು. ಹೀಗಾಗಿ ಯಾವುದೇ ರೀತಿ ವೀಡಿಯೋಸ್ ನಾನು ಇಲ್ಲಿ ಮಾಡಲಿಲ್ಲ ಈ ಚಾನಲ್ದಾಗ. ಆ್ಯಂಡ್ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ ಇದ್ರ ಬಗ್ಗೆ ಏನಾಗಿದೆ ಅಂತ ಆ್ಯಕ್ಚುಲಿ ಹೇಳ್ರಿ ಅಂತ ಹೇಳಿ. ಸೊ ಇವತ್ತು ಈ ವಿಡಿಯೋ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹಾಗೆ ಕೆಲವರು ಡೌಟು ಕೂಡ ಕ್ಲಿಯರ್ ಮಾಡ್ದಂಗೆ ಆಗ್ತದೆ. ಆ್ಯಂಡ್ ಸೊ ಹೀಗಾಗಿ ನಾನು ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಇವಾಗ ಒಂದು 4 to 5 ಮಂತ್ ಆಯಿತು ನಾನು ಅಪೋಲೋ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತೊಗೊಳಕತ್ತಿದ್ದೆ. ಸೊ ಸ್ಟಾರ್ಟಿಂಗ್ ಹೆಂಗೈತೆ ಅಂತಂದರೆ ಎಲ್ಲಕ್ಕಿಂತ ಮುಂಚಿಂದ ಸ್ಟಾರ್ಟಿಂದ ಹೇಳ್ತೀನಿ ನಿಮಗೆ ಏನಾಯ್ತು ಅಂತ ಹೇಳಿ. ಸೊ ಇದು ಎಲ್ಲ ಕಂಪ್ಲೀಟ್ ನಂದು ರಿಪೋರ್ಟ್ಸು. ಈಗ ಮೊನ್ನೆ ನಾನು ಒಂದು 3 ದಿನದ ಹಿಂದೆ ಕೂಡ ಲಾಸ್ಟ್ ಡಾಕ್ಟರ್ ಹತ್ರ ಭೇಟಿ ಕೊಟ್ಟಿದ್ದೆ. ಸೊ ಆವಾಗೂ ಕೂಡ ನಂದು ರಿಪೋರ್ಟ್ಸು ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನ ಸ್ವಲ್ಪ ಚೇಂಜ್ ಮಾಡಿದರು. ಏನಾಯ್ತು ಆ್ಯಕ್ಚುಲಿ ಅಂತ. ಸೊ ಸುಮಾರು ಜನ ಕೇಳ್ತಾಯಿದ್ರು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಸೊ ಆ್ಯಕ್ಚುಲಿ ಏನಾಯ್ತು, ಅಚಾನಕ್ ಏನಾಯ್ತು ಅಂತ ಹೇಳಿ. ಏನಾಯ್ತಂದರೆ ಸಡನ್ನಾಗಿ ನನಗೆ ಒಂದಿನ ಒಂದು ಸಲ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೆ. ಸ್ವಲ್ಪ ವೇಟ್ ಜಾಸ್ತಿ ಆಗಿರೋದ್ರಿಂದ ನಾನು ಯಾವಾಗಲೂ ಕೂಡ ಏನು ಮಾಡ್ತೀನಿ ಅಂತಂದರೆ ಜಿಮ್ಮಿಗೆ ಹೋಗ್ತಾ ಇರ್ತೀನಿ. ಮಧ್ಯದಾಗೇನೋ ಬಿಟ್ಟರೆ ಸ್ವಲ್ಪ ವೇಟ್ ಹೆಚ್ಚಾಗ್ತದೆ. ಬಟ್ ಆದರೆ ನಾರ್ಮಲಿ ನಾನು ವೇಟ್ ಹೆಚ್ಚಾಗಿದೆ ಅಂತ ಹೇಳಿ ಎಕ್ಸಸೈಸ್ ಮಾಡ್ತಾಯಿದ್ದೆ. ಮಾಡ್ತಾ ನನಗೆ ಸ್ವಲ್ಪ ತಲೆ ಸುತ್ತು ಬಂದಂಗೆ ಸುಸ್ತಾಗಕತ್ತಿತ್ತು. ಮತ್ತು ಆಮೇಲೆ ಯಾವಾಗ ನಾವು ಬೆಂಡಿಂಗಿಂದ ಫೋಲ್ಡಿಂಗ್ ಮಾಡ್ತಾಯಿದ್ನಲ್ಲ, ಸೊ ಲೆಗ್ಸ್ ಆಯಿತು ಆ್ಯಂಡ್ ಎದ್ದು ಕೂತ್ಕೊಳ್ಳೋದು ಆ ರೀತಿ ಎಲ್ಲ ಎಕ್ಸಸೈಸ್ ಮಾಡುವಾಗ ನನಗೆ ಬೆಂಡಲ್ಲಿ ಕೂಡ ತುಂಬ ನೋಸೋದಕ್ಕೆ ಶುರುವಾಯಿತು. ಸೊ ಆವಾಗ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಒಂದು 2-3 ದಿನ. ಓಕೆ, ಸೊ ಏನೋ ಹಾಗೆ ಆಗ್ತಾಯಿದೆ, ಏನೋ ಮೇ ಬಿ ಏನೋ ಸ್ವಲ್ಪ ವೀಕ್ ಆಗಿದ್ದೀನೇನೋ ಅಂತ ನಾನು ಅಂದ್ಕೊಂಡೆ. ಬಟ್ ಆಮೇಲೆ ಸ್ವಲ್ಪ ನೆಗ್ಲೆಕ್ಟ್ ಆದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನನಗೆ ಸಡನ್ನಾಗಿ ನನಗೆ ಕಾಲಲ್ಲೆಲ್ಲ ಉರಿ ಎಲ್ಲ ಕಾಣಿಸೋಕ್ಕೆ ಶುರುವಾಯಿತು. ಕಾಲಲ್ಲೆಲ್ಲ ಉರಿ ಬರೋಕ್ಕೆ ಶುರುವಾಯಿತು. ಸೊ ನಮ್ಮ ಹಸ್ಬೆಂಡಿಗೆ ನಾನು ಹೇಳಿದೆ, ನಾನು ಹೀಗೆ ಆಗ್ತಾಯಿದೆ ಅಂತ ಹೇಳಿ. ಅವರೇನಂದರು, ಎಲ್ಲರೂ ಲೈಟಾಗೆ ತೊಗೋತಾರೆ ಈ ವಿಷಯನೆಲ್ಲ. ಸೊ ಹೀಗಾಗಿ ಅವ್ರೇನಂದರು, ಸೊ ಮೇ ಬಿ ಸಮಥಿಂಗ್ ಏನೋ ಹಾಗೆ ಇದನ್ನಾಗಿರಬೇಕು ಅಂತ ಹೇಳಿ ನಮ್ಮ ಅತ್ತಿಗೆ ಹೇಳಿದ್ವಿ. ನಮ್ಮ ಅತ್ತೆಯವರು ಅದು ಯಾವುದು ನನಗದು ಗೊತ್ತಿಲ್ಲ ಆ್ಯಕ್ಚುಲಿ. ಸ್ವಲ್ಪ ಅದು ಹೋಮಿಯೋಪತಿ ಅಂತ ಏನೋ ಸ್ವೀಟ್ ಗೋಲೀಸ್ ಏನು ಕೊಡ್ತಾರಲ್ಲ, ಅವ್ರ ಹತ್ರ ಕರ್ಕೊಂಡು ಹೋಗಿದ್ರು. 2 ತಿಂಗಳು ನಾನಲ್ಲಿ ಟ್ಯಾಬ್ಲೆಟ್ಸ್ಕೊಂಡು ತೊಗೊಂಡೆ. ಬಟ್ ನಾನು ಒಳಗಿಂದ ಸ್ಯಾಟಿಸ್ಫೈ ಇರಲಿಲ್ಲ. ಅದನ್ನು ತೊಗೋಬೇಕು, ಅದರಲ್ಲಿಂದ ಆರಾಮಾಗ್ತೀನಿ ಅಂತ ಹೇಳಿ. ನನಗೊಂದು ಸಾರಿ ಡೌಟ್ ಇತ್ತು, ಸರಿ ಚೆಕಪ್ ಮಾಡಿಸ್ಬೇಕು ಏನಾಗ್ತಿದೆ ಆ್ಯಕ್ಚುಲಿ ಅಂತ ಹೇಳಿ. ಸೊ ನನಗೆ ಕ್ರಮೇಣ ಬರ್ತಾ ತುಂಬ ಸುಸ್ತಾಗೋದು. ಅಡುಗೆ ಮಾಡುವಾಗ ಆಯಿತು. ಸೊ ವೀಡಿಯೋಸ್ಗಳು ಹೆಂಗೆ ಬರ್ತಾಯಿತ್ತು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಕೂಡ. ಆ್ಯಂಡ್ ಸೊ ಹಿಂಗೆ ಇಂಥ ಟೈಮ್ನಾಗೆ ಕೊನೆಗೆ ನಾನು ಡಿಸೈಡ್ ಮಾಡಿದೆ, ಓಕೆ ನಾನು ಬೆಸ್ಟ್ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡ್ತೀನಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಅಪೋಲೋ ಹಾಸ್ಪಿಟ್ಲಲ್ಲಿ ಸ್ಪೆಷಲಿಸ್ಟ್ ಅವ್ರದ್ದು ನಾನು ಗೂಗಲ್ ಸರ್ಚ್ ಮಾಡಿ ತೆಗೆದೆ. ಆ್ಯಕ್ಚುಲಿ ಮೇನು ನನಗೆ ಏನು ಇದನ್ನಾಗ್ತಾಯಿತ್ತು, ಅಂದರೆ ತೊಂದರೆ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಅದೇ ಪರ್ಟಿಕ್ಯುಲರ್ ಡಾಕ್ಟರ್ ನಾವು ಹುಡುಕಿದ್ವಿ. ಸೊ ನನಗೆ ಮೇನ್ ಅಂದರೆ ಕಾಲೆಲ್ಲ ಸ್ವಲ್ಪ ಉರಿ ಬಂದಂಗೆ ನೋವು ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ನರದು ಡಾಕ್ಟರ್ ಹತ್ರ ಸ್ಪೆಷಲಿಸ್ಟನ್ನು ಹುಡುಕಿದ್ವಿ. ಸೊ ನಂತರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಅವ್ರ ಜೊತೆ ಮಾತಾಡಿದ್ವಿ, ಹೋಗಿ ವಿಸಿಟ್ ಮಾಡಿದೆ. ನಾನು ವಿಸಿಟ್ ಮಾಡೋಕ್ಕೆ ಹೋದಾಗೂ ಕೂಡ ನಾನು ಒಬ್ಬಳೇ ಹೋಗಿರೋದು. ನನ್ನ ಮಗ ನನ್ನ ಹಸ್ಬೆಂಡ್ ಜೊತೆನೇ ಇದ್ದರು. ನಮ್ಮ ಅತ್ತೆ ಮನೇಲೆ ಬಿಟ್ಟು ಹೋಗಿರ್ತೀನಿ, ಯಾಕಂದರೆ ಇಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ಮಗನ ತೊಗೊಂಡು ಹೋಗೋದಷ್ಟು ಸರಿ ಇರಲ್ಲ ಅಂತ ಅವ್ನ ಮನೇಲೆ ಬಿಟ್ಟು ನಾನು ಒಬ್ಬಳೇ ಹೋಗಿದ್ದೆ. ಡಾಕ್ಟ್ರು ಕೂಡ ನೀವೆಲ್ಲ ನೋಡೋದಕ್ಕೆ ಫಿಟ್ ಇದ್ದೀರಿ, ಸೊ ನನಗೇನು ಅನ್ನಿಸ್ತಾಯಿಲ್ಲ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದರು. ಬಟ್ ಆದರೆ ನಾನು ಅವ್ರಿಗೆ ಹೇಳಿದೆ, ಇಲ್ಲ ಏನೋ ಸಮಥಿಂಗ್ ರಾಂಗ್, ನಂಗೆ ರೆಗ್ಯುಲರಾಗಿ ಇರೋ ಹಾಗೆ ನನಗೆ ಫೀಲ್ ಆಗ್ತಾಯಿಲ್ಲ, ಸ್ವಲ್ಪ ಏನೋ ಇದೆ ಅಂತ ಹೇಳಿ ನಾನಂದೆ. ಸೊ ನೀವು ದಯವಿಟ್ಟು ನನಗೆ ಏನಂತ ಸ್ವಲ್ಪ ಚೆಕ್ ಮಾಡಿ ನೋಡಿ ಅಂತ ಹೇಳಿ ಸ್ವಲ್ಪ ಇದನ್ನು ಮಾಡಿದೆ. ಸೊ ಕೊನೆಗೆ ಅವ್ರು ಏನು ಮಾಡಿದರು, ಒಂದು 2-3 ನನಗೆ ಇದು ಅಲ್ಟ್ರಾಸೌಂಡದ್ದು ವಿಡಿಯೋ ಇದನ್ನು ಮಾಡಿಸಿದ್ರು, ಸ್ಕ್ಯಾನ್ ಮಾಡಿಸಿದ್ರು. ಸೊ ಅದರಲ್ಲಿ ರಿಪೋರ್ಟ್ಸ್ಗಳು ಬಂತು. ಅದನ್ನು ತೊಗೊಳಕ್ಕೂ ಕೂಡ ನನಗೆ ಫಸ್ಟ್ ಟೈಮ್ ಯಾವಾಗ ನಾನು ಹೋಗಿದ್ದೆ 4 ತಿಂಗಳ ಹಿಂದುಗಡೆ. ಸೊ ಅವಾಗ ಮಾಡಿಸಿದ್ದು. ಅದಾದಮೇಲೆ ಅದರಲ್ಲಿ ಏನೂ ಬರಲಿಲ್ಲ, ಅಲ್ಟ್ರಾಸೌಂಡಲ್ಲಿ ಏನಿದೆ ಅಂತ ಎಲ್ಲ ನಾರ್ಮಲ್ ಇದೆ ಅಂತ ಬಂತು. ಅದಾದ ನಂತರ ನೆಕ್ಸ್ಟ್ ಅವ್ರು ಮತ್ತೆ ಏನು ಮಾಡಿದರು, ನಾನು ಮತ್ತೆ ಅಂದರೆ ಅಳಕ್ಕೆ ಶುರು ಮಾಡಿದ್ದೆ ನಾನು ಆ ಟೈಮಲ್ಲಿ. ನಾನು ವೀಡಿಯೋಸ್ ಏನೋ ಬರ್ತಾಯಿತ್ತು, ಬಟ್ ಸ್ಟಿಲ್ ನಾನು ಒಳಗಡೆಯಿಂದ ಅಷ್ಟೊಂದು ಖುಷಿಯಾಗಿರಲಿಲ್ಲ. ಸೊ ಹೀಗಾಗಿ ನಾನು ತುಂಬಾ ಅಳ್ತಾ ಇದ್ದೆ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಕಡೆಗೆ ಡಾಕ್ಟರ್ ಏನು ಮಾಡಿದರು, ಮತ್ತೊಂದು ಸಾರಿ ನನಗೆ ಕರೆದು ಒಂದು ಸಾರಿ ಅದು ಏನೋ ಜೆಲ್ ಹಚ್ಚಿ ಎಲ್ಲ ನನಗೆಲ್ಲ ಚೆಕಪ್ ಮಾಡಿಸಿದ್ರು. ಎಲ್ಲ ಕಂಪ್ಲೀಟು ನನಗೆ ಥೈಸ್ ಆಯಿತು ಮತ್ತು ಲೆಗ್ಸ್ ಆಯಿತು, ಎಲ್ಲ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಾಯಿಲ್ಲ ಅಂತ ಹೇಳಿ. ಸೊ ಕೊನೆಗೆ ಅವರು ಚೆಕ್ ಮಾಡಿದಾಗ ಅದರಲ್ಲೂ ಕೂಡ ಏನೂ ಬರಲಿಲ್ಲ. ಸೊ ಕೊನೆಗೆ ಡಾಕ್ಟ್ರಿಗೆ ಅನ್ನಿಸ್ತು ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿ. ಕೊನೆಗೆ ಅವ್ರೇನಾದರೂ ಒಂದು ಸಣ್ಣ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿದರು. ಸೊ ಅವರಿಗೆ ಡೌಟ್ ಬ್ಲಡ್ ಟೆಸ್ಟ್ ಮಾಡಿಸೋಣ. ಅವಾಗೂ ಕೂಡ ನಾನು ತುಂಬ ಚಿಂತೆಯಲ್ಲೇ ಇದ್ದೆ ಆ್ಯಕ್ಚುಲಿ. ಆ ಮಧ್ಯದಲ್ಲಿ ನನ್ನ ವೀಡಿಯೋಸ್ಗಳು ಮೇನ್ ಚಾನಲ್ ಏನಿದೆ ಅಲ್ಲಿ ವೀಡಿಯೋಸ್ ಬರ್ತಾನೆ ಇತ್ತು. ಸೊ ಕೊನೆಗೆ ನಾನು ಮಾಡಿಸಿದೆ ಬ್ಲಡ್ ಟೆಸ್ಟು. ಅದು ಬಂತು, ಒಂದು 2 ತಾಸಿಗೆ ಬಂತು.
ನಂತರ ಅದ್ರಲ್ಲಿ ಗೊತ್ತಾಯಿತು ಸುಮಾರು ವಿಟಮಿನ್ಸ್ ಇದ್ದು ಕಡಿಮೆ ಇದೆ ಅಂತ ಹೇಳಿ. ವಿಟಮಿನ್ಸ್ ಕಮ್ಮಿ ಇರೋದಕ್ಕೂ ಕೂಡ ನಾವು ಇದನ್ನೆಲ್ಲ ಸುಮಾರು ಹೆಣ್ಮಕ್ಳು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅದರಲ್ಲೂ ಸ್ಪೆಷಲಿ ನಾವೆಲ್ಲ ಹೊಲಿಗೆ ಮಾಡೋವಂಥವ್ರು ಅಥವಾ ಹೊಲಿಗೆ ಏನು ಹೊಲಿತಾರೆ ಹೆಣ್ಮಕ್ಳು, ಅವ್ರಿಗೂ ಕೂಡ ಇದೇ ರೀತಿಯೇ ಪ್ರಾಬ್ಲಮ್ಸ್ಗಳು ಬರುತ್ತೆ. ಯಾಕಂದರೆ ನಾವು 24 ನಮ್ಮ ಹತ್ರ ಲಕ್ಷ ಕೊಡೋದಿಲ್ಲ, ನಾವು ಕೆಲಸ ಅಂತ ಮಾಡ್ತೀವಿ. ನಂತರ ಊಟ ಸರಿಯಾಗಿ ಮಾಡದೆ ಹೋದರೆ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ಬಂದಾಗ ಸ್ಟಾರ್ಟಿಂಗು ಆದಷ್ಟು ಬೇಗನೆ ತೋರಿಸ್ಬೇಕು. ಕೊನೆಗದು ವಿಟಮಿನ್ಸು ನನಗೆ ವಿಟಮಿನ್ ಡಿ, ವಿಟಮಿನ್ B12 ಅವೆಲ್ಲ ಕಡಿಮೆ ಇದೆ ಅಂತ ಬಂತು ನನಗೆ. ನಂತರ ಇದು ಕಂಪ್ಲೀಟ್ ಆಗಬೇಕು ಅಂತಂದರೆ ಯಾವುದೇ ರೀತಿ ಡಯಟ್ ತೊಗೊಳೋಗಿಲ್ಲ. ತುಂಬ ಕಡಿಮೆ ಆಗಿತ್ತು ನನಗೆ, ತುಂಬ ಅಂದರೆ ತುಂಬ. ಸೊ ಇಷ್ಟು ಕಡಿಮೆ ಆಗಿತ್ತಂದರೆ ನಾನು ಎಲ್ಲಿ ನಿಂತ್ಕೋತಾ ಇದ್ನೋ ಅಲ್ಲಿನೇ ನನಗೆ ಬಾಡಿ ಒಂದು ಸ್ವಲ್ಪ ಇದನ್ನಾಗ್ತಾಯಿತ್ತು, ಜರ್ಕ್ ಬಂದಂಗೆ ಆಗ್ತಾಯಿತ್ತು ಬಾಡೀಸಲ್ಲಿ. ಆ ರೀತಿಯಷ್ಟು ನನಗೆ ನೋವಾಗಲಿಕ್ಕೆ ಶುರುವಾಗಿತ್ತು. ಕೊನೆಗೆ ಅವ್ರೇನು ಮಾಡಿದರು, ನಿಮಗೆ ಇಮ್ಮಿಡಿಯೇಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋದಿಲ್ಲ, ನಿಮಗೆ ನೇರವಾಗಿ ಇಂಜೆಕ್ಷನ್ ಕೊಡ್ತೀವಿ ಅಂತ ಹೇಳಿದರು. ಸೊ ನನಗೆ ಇಂಜೆಕ್ಷನ್ ಅಂದರೆ ಚಿಕ್ಕಂದಿಂದ ನನಗೆ ತುಂಬ ಭಯ. ಸೊ ಅದು ಮಾಡಿಸ್ಕೊಳ್ಳೋದಂದರೆ ನನಗೊಂಥರ ಅನಿಸುತ್ತೆ, ಅಳಕ್ಕೆ ಶುರು ಮಾಡ್ತಿದ್ದೆ. ಸೊ ಸ್ಟಿಲ್ ಅದೇ ಇವಾಗಲೂ ಕೂಡ. ಬಟ್ ಆದರೆ ಡೈಲಿ ನನಗೆ ಇಂಜೆಕ್ಷನ್ ಇತ್ತು. ಸೊ ಇವಾಗ 1 ತಿಂಗಳು 2 ತಿಂಗಳಿಂದ ನನಗೆ ಡೈಲಿ ಏನು ಇಂಜೆಕ್ಷನ್ ಇತ್ತು ಅದು 1 ವೀಕು ಕಂಟಿನ್ಯೂ ಇತ್ತು. ನಂತರ ಒಂದೊಂದು ವಾರಕ್ಕೆ ಒಂದೊಂದು ಇಂಜೆಕ್ಷನ್ ಅಂತ ಈ ರೀತಿ ಅವ್ರು ಮಾಡಿದ್ರು. ಅದು ವಿಟಮಿನ್ಸ್ ಇದ್ದಂಥ ಇಂಜೆಕ್ಷನ್ಸ್ ಬರುತ್ತೆ. ಸೊ ಅವುಗಳನ್ನ ಇಂಜೆಕ್ಷನ್ನ ನಾವು ಏನು ಮಾಡೋದು, ಹೈ ಡೋಸ್ ಕೊಟ್ಟರು. ಹೈ ಡೋಸ್ ಅಂದರೆ ಎಕ್ದಮ್ ಸ್ವಲ್ಪ ರಿಕವರ್ ಆಗಲಿ ಅಂತ ಹೇಳಿ. ಓಕೆ, ಸೊ ನನಗೆ ಕೊಟ್ಟಂಗೆ ಅವ್ರು ಮೊದಲೇ ಹೇಳಿದರು, ನಿಮ್ಗೆ ಇಂಜೆಕ್ಷನ್ ಕೊಟ್ವಿ, ನಾಳೆನೇ ಆರಾಮಾಗಲ್ಲ, ಇದು ನಿಮ್ಗೆ ಆರಾಮಾಗೋದಕ್ಕೆ 1-2 ಮಂತ್ಸ್ ಆದಮೇಲೆ ನಿಮಗೆ ಇದನ್ನು ಪರಿಣಾಮ ಕಾಣಿಸುತ್ತೆ ಅಂತ ಹೇಳಿದ್ರು ಅವರು. 2 ತಿಂಗಳವರೆಗೂ ನಿಮ್ಗೆ ಏನು ಗೊತ್ತಾಗಲ್ಲ. ಓಕೆ, ಹೇಗಿದ್ದೀರೋ ಹಾಗೆಯೇ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ 2 ತಿಂಗಳು ಆದಮೇಲೆ ನಿಧಾನವಾಗಿ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದರು. ಸೊ ಕೊನೆಗೆ 2 ತಿಂಗಳು ನಾನು ರೆಗ್ಯುಲರ್ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತಾನೆ ಇದ್ದೆ. ನನ್ನ ವೀಡಿಯೋಸ್ ಬರ್ತಾನೆ ಇತ್ತು. ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ನೋವು ಇತ್ತು. ಸೊ ನನಗನ್ಸುತ್ತೆ ಒಂದು ಕಡೆಯಿಂದ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ನಮ್ಮ ತಂದೆಯವ್ರು ತೀರ್ಕೊಂಡ್ರು. ನಮ್ಮ ತಂದೆಯವ್ರ ಮಕ್ಕಳನ್ನ ನೋಡೋಕ್ಕಾಗಲಿಲ್ಲ ನನಗೆ. ಫ್ಯಾಮಿಲಿ ಇಶ್ಯೂಸು ವತಿಯಿಂದ ನನ್ನನ್ನು ಯಾರೂ ಕರೀಲೂ ಇಲ್ಲ, ನನಗೆ ಗೊತ್ತೂ ಆಗಲಿಲ್ಲ. ಸಡನ್ನಾಗಿ ಅವರು ತೀರ್ಕೊಂಡ್ರು. ಇದುವರೆಗೂ ಕೂಡ ನಾನು ಒಂದು ಶಾಕಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ಅದು ಮನಸ್ಸಲ್ಲಿದೆ ಇವಾಗ ನನಗೆ. ಮನೆಗೆ ಕೂಡ ನಾನು ಇನ್ನೂರಿಗೂ ಹೋಗಿಲ್ಲ, ಯಾಕಂದರೆ ಯಾರೂ ಕರೀತಾನೇ ಇಲ್ಲ. ಕರೆದ್ರೆ ಅಲ್ಲಿ ಹೋದಾಗೂ ಮತ್ತೆ ಎಲ್ಲಿ ಏನು ಫ್ಯಾಮಿಲಿ ಹೊಡೆದಾಟ ಆಗುತ್ತೆ ಅಂತ ನಾನು ಹೋಗಿಲ್ಲ. ಸೊ ಅಲ್ಲಿ ಹೋಗಲೇ ಇರೋದಕ್ಕೆ ಕೂಡ ಮೇ ಬಿ ನನ್ನ ಒಳಗಡೆ ಸ್ವಲ್ಪ ಚೇಂಜಸ್ ಆಗಿದೆ. ಸ್ವಲ್ಪ ಊಟ ಬಿಟ್ಟಿದ್ದೀನಿ, ಸ್ವಲ್ಪ ಎಲ್ಲೋ ಒಂದು ಕಡೆ ಚಿಂತೆ ಇದ್ದೇ ಇರುತ್ತೆ. ಸೊ ಹಾಗಾಯಿತು. ಸೊ ಇದೆಲ್ಲ ಟೋಟಲಾಗಿ ವಿಟಮಿನ್ಸಿದ್ದು ಪ್ರಾಬ್ಲಮ್ ಇದೆ ಅಂತ ಬಂತು. ಅದೇನಾಗುತ್ತೆ, ವಿಟಮಿನ್ಸು B12 D ಇವೆಲ್ಲ ಹಿಂಗೆ ಕಡಿಮೆ ಆದರೆ ತಲೆ ಸುತ್ತು ಬರೋದು, ಅಂಗಾಲು ಉರಿಯೋದು, ಆಮೇಲೆ ನರದಲ್ಲಿ ಕೂಡ ಉರಿಯೋದಕ್ಕೆ ಶುರು ಆಗುತ್ತೆ. ಕಾಲಲ್ಲಿ ನರಗಳಿರುತ್ತೆ, ಅದರಲ್ಲಿ ಉರಿಯೋದು, ನಮ್ಮ ಏನು ಬ್ಯಾಕ್ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಸೊ ಇಷ್ಟು ಬಂದಾಗ ನಮ್ಮ ಹೆಣ್ಮಕ್ಳು ಏನು ಮಾಡ್ತೀವಿ, ನಾವು ಅಂದರೂ ಕೂಡ ಮನೆ ಕಡೆನೇ ಲಕ್ಷ್ಯ ಕೊಡ್ತಾ ಇರ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ಅದು ಹಾಗೆ ಬಿಟ್ಕೊತ ಹೋದರೆ ಮುಂದೆ ಮತ್ತೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳಿದರು. ಸೊ ಅದು ಸ್ಟಾರ್ಟಿಂಗಲ್ಲೇ ನೀವು ಕಂಡ ತಕ್ಷಣ ನಿಮ್ಗೆ ಏನೋ ತೊಂದರೆ ಆದರೂ ಸ್ಟಾರ್ಟಿಂಗಲ್ಲೇ ತೋರಿಸ್ಬೇಕು. ಸೊ ಇವಾಗ ನನಗೆ ಟೋಟಲು 3 ತಿಂಗಳಾಯಿತು. ಅಂದರೆ 3 ತಿಂಗಳು ಎಲ್ಲ ಕಂಪ್ಲೀಟ್ ನಾನು ಇಂಜೆಕ್ಷನ್ಸು, ಡೈಲಿ ಟು ಡೈಲಿ ಇಂಜೆಕ್ಷನು, ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಡೆ. ಡಯಟ್ ಕೂಡ ಫಾಲೋ ಮಾಡಿದೆ. ವೇಟ್ ರೆಡ್ಯೂಸ್ ಮಾಡೋಕ್ಕಾಗಿಲ್ಲ, ವೇಟ್ ಅಷ್ಟೊಂದಿಲ್ಲ ನನಗೆ. ಬಟ್ ಆದರೂ ಕೂಡ ವೇಟ್ ಕಡಿಮೆ ಮಾಡಬೇಕಂತ ಹೇಳಿದರು. ಬಟ್ ನಾನು ಹೇಳಿದಲ್ವ, ನನ್ನ ಮಗ ಚಿಕ್ಕವನಿದ್ದಾನೆ, ನಾನು ಒಬ್ಬಳೇ ಇರ್ತೀನಿ ಮನೆಯೊಳಗೆ. ಆ್ಯಂಡ್ ಅವನು ನೋಡ್ಕೋಬೇಕು. ಇವಾಗ ಸ್ಕೂಲು ರಜೆ ಅದ 1-2 ತಿಂಗಳು. ಸೊ ಇದಲ್ಲೂ ಕೂಡ ಅವನು ನೋಡ್ಕೋಬೇಕು, ಮನೆ ಕೆಲಸ ಆ್ಯಂಡ್ ಅದ್ರ ಜೊತೆಗೆ ಒಂದು ಇದ್ರದ್ದು ಕೆಲಸ. ಸೊ ಇದೆಲ್ಲ ಸ್ವಲ್ಪ ಲೋಡ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಾನು ವರ್ಕೌಟ್ ಮಾಡೋಕ್ಕೆ ಹೋಗೋಕ್ಕಾಗ್ತಿಲ್ಲ ಇದುವರೆಗೂ. ಸೊ ಮುಂದೆ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಇದೆಲ್ಲ ನಡೀತು. ಇವಾಗ ನನ್ನದು ವೇಟು ಸ್ವಲ್ಪ ಇದೆ, ಇಲ್ಲ ಅಂತ ಹೇಳಲ್ಲ, ಸ್ವಲ್ಪ ವೇಟ್ ಇದೆ. ಮೊದಲು ತುಂಬ ಇತ್ತು ಡೆಲಿವರಿ ಆದಮೇಲೆ. ಬಟ್ ಇವಾಗ ಓಕೆ, ನೋ ಪ್ರಾಬ್ಲಮ್. ಬಟ್ ಇವಾಗ ಔಷಧ ಗುಳಿಗೆ ತೊಗೊಳಕತ್ತಾಗಿಂದ ಅಂದರೆ ಮತ್ತೊಂದು ನನ್ನದು ಹೇರ್ ಫಾಲ್ ಕೂಡ ತುಂಬ ಆಗ್ತಾಯಿತ್ತು. ಇಷ್ಟು ಹೇರ್ ಫಾಲ್ ಆಗ್ತಾಯಿತ್ತು ಅಂತಂದರೆ, ಸೊ ಇವಾಗ ಹೇರ್ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಒಂದು ಸಣ್ಣದೊಂದು ವೀಡಿಯೋ ಹಾಕ್ತೀನಿ ನೋಡಿ. ಸೊ ನಂದು ತುಂಬ ಸೋಸು ಅನ್ನೋದು ಒಂಥರ ಬ್ಯಾಡ್ ಹ್ಯಾಬಿಟ್ ನನಗೆ ಆ್ಯಕ್ಚುಲಿ. ಸೊ ಅದು ನನ್ನ ಮಾತಲ್ಲಿ ಬಂದೇ ಬಿಡುತ್ತೆ. ಕೆಲವರು ಇದಕ್ಕೆ ಇರಿಟೇಟ್ ಆಗ್ತೀರಿ, ಐ ಆಮ್ ಸಾರಿ. ಓಕೆ, ಸೊ ಹಿಂಗೆ ಆದಾಗ ನಂದು ಹೇರ್ಸ್ ಎಲ್ಲ ಉದರಕ್ಕೆ ಶುರು ಆಯಿತು. ಅದು ಕೂಡ ನಾನು ಕೇಳಿದೆ. ಅವರೇನಾದರೂ ಈ ವಿಟಮಿನ್ಸ್ ಕಡಿಮೆ ಇರೋದ್ರಿಂದ ಕೂಡ ನಮಗೆ ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿದರು. ಸುಮಾರು ಜನ ಹೇಳಿದರು, ಇದು ಎಣ್ಣೆ ಹಚ್ಕೊಳ್ಳಿ ಅಥವಾ ಇದನ್ನು ಮಾಡಿ, ಕರಿಬೇವಿನ ಎಣ್ಣೆ ಹಚ್ಚಿ ಅಥವಾ ಆನಿಯನ್ ಜ್ಯೂಸ್ ಯೂಸ್ ಮಾಡಿ ಹೇರ್ ಫಾಲ್ ಆಗೋದಕ್ಕೆ ಅಂತ ಸುಮಾರು ನಾವು ವೀಡಿಯೋಸ್ಗಳನ್ನ ನೋಡ್ತೀವಿ ಯೂಟ್ಯೂಬಲ್ಲಿ. ಇದೊಂದು ಸಣ್ಣ ಪಾಠ ಅಂತ ಹೇಳಬೇಕು ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳೋದಂದರೆ. ಮೇನ್ ಅಂತಂದರೆ ಇಂಟರ್ನಲ್ ನಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹೇರ್ ಫಾಲ್ ಆಗೋದೆ. ಓಕೆ, ಸೊ ಇಂಟರ್ನಲ್ ಯಾವುದಾದ್ರು ಪ್ರಾಬ್ಲಮ್ಸ್ ಇದೆಯಾ, ಸೊ ಅದನ್ನು ನಾವು ಮೊದಲು ನೋಡಬೇಕು. ನಂತರ ನೀವು ಹೇರ್ ಆಯಿಲ್ ಅದು ಇದು ಅಂತ ಹಚ್ಕೊಳ್ಳಿ. ಸುಮ್ಮನೆ ಇದು ಬ್ರ್ಯಾಂಡ್ ನೋಡಿ, ಟಿ ವಿ ನೋಡಿ, ಯಾರಾದರೂ ಅಡ್ವರ್ಟೈಸ್ಮೆಂಟ್ ಮಾಡಿದ್ರಂತ ನೋಡಿ, ಯಾರಾದರೂ ಹೇಳಿದ್ರಂತ ಎಲ್ಲ ದುಡ್ಡು ಖರ್ಚು ಮಾಡಿ ಸುಮ್ಮನೆ ಎಣ್ಣೆ ಹಚ್ಕೊಂಡ್ರೆ ಅದು ಆರಾಮಾಗಲ್ಲ.
ಸೊ ಅದಕ್ಕಂತಲೇ ಏನಂದರೆ ಹೇರ್ ತುಂಬ ಫಾಲ್ ಆಗ್ತಾಯಿದ್ರು ಕೂಡ ನೀವು ಹೋಗಿ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಲೇಬೇಕು. ಬ್ಲಡ್ ಟೆಸ್ಟಲ್ಲಿ ವಿಟಮಿನ್ಸ್ ಇದು ಯಾವ ಕಡಿಮೆ ಇದೆ ಅದಕ್ಕೆ ತಕ್ಕಂತೆ ನೀವು ಟ್ಯಾಬ್ಲೆಟ್ಸು ಮತ್ತು ಏನು ಔಷಧಿಗಳನ್ನ ಕೊಡ್ತಾರೆ, ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಆ್ಯಸ್ ಪರ್ ಡಾಕ್ಟರ್ ಏನು ಹೇಳ್ತಾರೆ ಅದನ್ನೇ ಕೇಳಿ, ಯಾರು ಹೇಳಿದ್ರು ಕೇಳೋಕ್ಕೆ ಹೋಗಬೇಡಿ. ಸೊ ಅವ್ರು ಕೊಟ್ಟ ಮೇಲೆ ಅದರಲ್ಲಿ ನೀವು ಅದನ್ನು ತೊಗೋತಾ ಹೋದ್ರಿ ಅಂದರೆ ನಿಮ್ಮ ಹೇರ್ ಏನಿರುತ್ತಲ್ವ, ಹೇರ್ ಫಾಲ್ ಆಗೋದು ಆಟೋಮೆಟಿಕ್ಕಾಗಿ ಸ್ಟಾಪ್ ಆಗುತ್ತೆ ಮತ್ತು ಹೇರ್ ರೀಗ್ರೋತ್ ಕೂಡ ಆಗುತ್ತೆ. ನನ್ನ ಹೇರ್ಸ್ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಮೊದಲು ಕೂಡ ತುಂಬ ತಿಕ್ಕು ಆ್ಯಂಡ್ ತುಂಬ ಲಾಂಗ್ ಇತ್ತು ನನಗೆ ಹೇರ್ಸು. ಮಧ್ಯದಲ್ಲಿ ಸ್ವಲ್ಪ ತುಂಬ ಡಿಸ್ಟರ್ಬೆನ್ಸ್ ಆಯಿತು. ಅಂದರೆ ಒಂದು 2-3 ತಿಂಗಳಲ್ಲಿ ಇಷ್ಟೊಂದು ಹೇರ್ ಫಾಲ್ ಆಯ್ತಂದರೆ ಗೆಸ್ ಮಾಡೋಕ್ಕಾಗಲ್ಲ ನನಗೆ. ಅಷ್ಟು ನನ್ನ ಹೇರ್ ಫಾಲ್ ಆಗ್ತಿತ್ತು, ಎಲ್ಲಿ ಹೆಂಗಿರೋದು ಅಂತ ನನಗೆ ಕಷ್ಟ ಆಗ್ತಾಯಿತ್ತು. ಬಟ್ ಇವಾಗ ನೋ ಪ್ರಾಬ್ಲಮ್. ದೇವ್ರ ದಯೆಯಿಂದ ಡೈಲಿ ಟು ಡೈಲಿ ನಾನು ಟ್ಯಾಬ್ಲೆಟ್ಸ್ಗಳನ್ನ ತೊಗೋತಾ ಇದ್ದೀನಿ. ಹೇರ್ ಫಾಲ್ಗಂತಲೇ ಒಂದು ಟ್ಯಾಬ್ಲೆಟ್ಸು ಅದು ಕೊಡ್ತಾಯಿದ್ದಾರೆ. ಇಂಜೆಕ್ಷನ್ ಏನು ಕೊಡ್ತಾಯಿದ್ದಾರೆ ಅದರಲ್ಲಿ ಎಲ್ಲ ಮಲ್ಟಿ ವಿಟಮಿನ್ಸ್ ಇದ್ದೇ ಇರುತ್ತೆ. ಸೊ ಅವನ್ನು ತೊಗೊಳೋದ್ರಿಂದ ಸ್ವಲ್ಪ ನಾನು ಮತ್ತೆ ಹೆಲ್ದಿಯಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋತೀನಿ ನಿಮಗೆ. ಸೊ ಇದು ಕಂಪ್ಲೀಟ್ ಒಂದು ಇದನ್ನು. ಸೊ ಇವಾಗೂ ಕೂಡ ನನಗೆ ಸ್ಟಿಲ್ ಇವಾಗೂ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಗುಳಿಗಿನ. ಮೊದಲು ತುಂಬ ಹೈ ಡೋಸ್ ಕೊಡ್ತಾಯಿದ್ರು, ಇವಾಗ ಸ್ವಲ್ಪ ಡೋಸ್ ಕಡಿಮೆ ಮಾಡಿದ್ದಾರೆ. ಬಟ್ ಆದರೆ ನಾನು ಇನ್ನೊಂದು 2-3 ತಿಂಗಳು ಈ ಒಂದು ಮಲ್ಟಿ ವಿಟಮಿನ್ಸ್ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ಳೇಬೇಕು. ಇಂಜೆಕ್ಷನ್ ಕೂಡ ನಾನು ತೊಗೊಳ್ಳೇಬೇಕಂತ ಹೇಳಿದ್ದಾರೆ. ಓಕೆ, ಸೊ ಇದು ಇರುವಂಥ ಒಂದು ಮೇನು ನಾನು ಹೇಳಿರುವಂಥದ್ದು ಏನೇನು ನಡೀತು ಅಂತ ಹೇಳಿ. ಸುಮಾರು ಜನ ಸುಮಾರು ಥರ ಕನ್ಫ್ಯೂಸ್ ಆಗಿದ್ರಿ. ಸೊ ಅದಕ್ಕಾಗಿ ಹೇಳಿದೆ. ಆ್ಯಂಡ್ ಮತ್ತೊಂದು ಇಲ್ಲಿ ನಿಮಗೆ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ನೀವು ಒಂದು ವೀಡಿಯೋ ನೋಡಿದ್ದೀರಿ ಅಂತಂದರೆ ಕಂಪ್ಲೀಟಾಗಿ ಇಲ್ಲಿ ಹೇಳೋದು ಒಂದೇ ಅಂದರೆ ಹೇರ್ ಫಾಲ್ ಅಂದ ತಕ್ಷಣ ಅದು ಇದು ಅಂತ ಎಲ್ಲ ಯೂಸ್ ಮಾಡಬೇಡಿ. ಮೊದಲು ತುಂಬ ಹೇರ್ ಫಾಲ್ ಆಗ್ತಾಯಿದೆಯಾ ಅಥವಾ ನಾರ್ಮಲ್ ಆಗ್ತಾಯಿದೆ ಅಂತ ಚೆಕ್ ಮಾಡಿ. ತುಂಬ ಹೇರ್ ಫಾಲ್ ಆಗ್ತಾಯಿದೆ ಅಂತಂದರೆ ಸೊ ನೇರವಾಗಿ ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಮೇನು ಯಾರು ಡಾಕ್ಟ್ರು ಡರ್ಮಟೊಲಾಜಿಸ್ಟ್ ಇರ್ತಾರಲ್ವ, ಯಾರು ಸ್ಕಿನ್ ಡಾಕ್ಟರ್ ಎಲ್ಲ ನೋಡ್ತಾರೆ, ಸ್ಕಿನ್ ಎಲ್ಲ ನೋಡ್ತಾರೆ, ಪಿಂಪಲ್ಸ್ ನೋಡ್ತಾರೆ, ಡರ್ಮಟೊಲಾಜಿಸ್ಟ್ ಅಂತ ಹೇಳ್ತೀವಿ ಅವ್ರಿಗೆ. ಅವ್ರ ಹತ್ರನೇ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಬ್ಲಡ್ ಟೆಸ್ಟ್ ಮಾಡಿಸಿ. ಮೊದಲು ಬ್ಲಡ್ ಟೆಸ್ಟ್ ಮಾಡಿಸಿದ ಮೇಲೇ ಗೊತ್ತಾಗೋದು. ಇಂಟರ್ನಲ್ ಪ್ರಾಬ್ಲಮ್ಸ್ ಇದ್ದು ಮೇಲ್ಗಡೆ ಎಣ್ಣೆ ಹಚ್ಚಿದರೆ ಅದು ಸರಿ ಹೋಗೋಲ್ಲ. ಸೊ ಹೀಗಾಗಿ ಇಂಟರ್ನಲ್ ನೀವು ಫಿಟ್ ಇದ್ದರೆ ನಿಮ್ಮ ಹೇರ್ಸು ಕೂಡ ತುಂಬ ಹೆಲ್ದಿಯಾಗಿ ಕಾಣಿಸುತ್ತೆ. ಸೊ ಹೀಗಾಗಿ ಓಕೆ. ಸೊ ಇದು ಸುಮಾರು ಜನರಿಗೆ ಡೌಟ್ ಇತ್ತು, ಹೀಗಾಗಿ ವಿಡಿಯೋ ಮಾಡಿದ್ದೀನಿ. ಇದಲ್ಲೂ ಕೂಡ ಇವಾಗ ನೀವು ನೋಡ್ತಾ ಇರ್ಬೋದು ನನಗೆ ಈಗಾಗಲೂ ಕೂಡ ಆರ್ಡರ್ಸ್ಗಳದ್ದು ತುಂಬ ಬರ್ತಾ ಇದೆ. ಈಗಾಗಲೇ ನಾನು ಒಂದು ಎಷ್ಟು ಆರ್ಡರ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತಂದರೆ ಅದು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಮಾಡ್ತಾ ಕೂಡ್ತಾರೆ ಟೈಮ್ ಅಷ್ಟೊಂದು ಸಿಗೋದಿಲ್ಲ ಅಂತ ನಾನು ಮಾಡಿಲ್ಲ ವೀಡಿಯೋಸ್ಗಳನ್ನು. ಬಟ್ ಆದರೆ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ. ಸೊ ಟೋಟಲಿ ಇದುವರೆಗೂ ನಂದು ಯಾವ ರೀತಿ ಬಿಸ್ನೆಸ್ ನಡೀತಾ ಇದೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಅದರಲ್ಲೂ ಕೂಡ ಇವಾಗೂ ಕೂಡ ನಿನ್ನೆ ಸಂಜೆ ಕೊಟ್ಟು ಹೋಗಿದ್ದಾರೆ ಆ್ಯಕ್ಚುಲಿ. ಸೊ ಇದ್ರದ್ದು ಕೂಡ ನಾನು ಮಾಡಬೇಕು. ಸೊ ಇದು ಕಂಪ್ಲೀಟ್ ಮಾಹಿತಿ, ಏನಾಯಿತು ಏನಿಲ್ಲ, ಯಾವ ರೀತಿ ಒಂದು ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೆ, ಕಂಪ್ಲೀಟ್ಲಿ ಒಂದು ಹೇರ್ ಫಾಲಿಗೆ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ನಾವು. ನಾನು ಸ್ಟಾರ್ಟಿಂಗಲ್ಲಿ ಏನು ಭಯಪಟ್ಟಿದ್ದೆ, ಬಟ್ ಆದರೆ ಆ ರೀತಿ ಏನು ಇಲ್ಲಪ್ಪ, ದೇವ್ರದೆಯಿಂದ ಹೇರ್ ಫಾಲು ಮತ್ತು ಮಲ್ಟಿ ವಿಟಮಿನ್ಸ್ ಮೇನ್ ಕಮ್ಮಿ ಇತ್ತು. ಅದೇ ನಾನಿವಾಗ ಕವರ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಅಲ್ಲಿ ಲೇಡೀಸ್ ಇದ್ದರು, ಎಷ್ಟೊಂದು ಅವೇರ್ ಇದ್ದೀರಿ ನೀವು ಅಂತ ಹೇಳ್ತಾಯಿದ್ರು. ಅವೇರ್ ಅಂತ ಅಲ್ಲ, ನಮ್ಮ ಶರೀರದಲ್ಲಿ ನಾರ್ಮಲಿ ಡೈಲಿ ಹೇಗೆ ನಾವು ಇದ್ದೀವಿ ಅದು ನಮ್ಗೆ ಗೊತ್ತಿರುತ್ತೆ. ಸ್ವಲ್ಪ ಮೇಲೆ ಕೆಳಗೆ ಆದರೆ ಫಸ್ಟು ಹೋಗಿ ಡಾಕ್ಟ್ರ್ ಹತ್ರ ತೋರಿಸಿ. ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳೋದಿಷ್ಟೇ, ನೀವು ಕರೆಕ್ಟ್ ಇದ್ದರೆ ನೀವು ನಿಮ್ಮ ಮನೇನ ಚೆನ್ನಾಗಿ ನೋಡ್ಕೋಬೋದು ಅಷ್ಟೇ. ಓಕೆ, ಸೊ ಇದು ಇತ್ತು ನಂದು. ಹಾಗೆ ನನ್ನ ಬಗ್ಗೆ ಹೇಳಬೇಕಾಗಿತ್ತು, ಯಾಕಂದ್ರೆ ಸುಮಾರು ಜನರಿಗೆ ಡೌಟ್ ಇತ್ತು ಇನ್ಸ್ಟಾಗ್ರಾಮಲ್ಲಿ. ಓಕೆ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.